ಬುದ್ಧನು ಮರಗಳ ನೆರಳಿನಲ್ಲಿ ಮೌನವಾಗಿ ಪ್ರಕಾಶಮಾನವಾಗಿ ಮಲಗಿದ್ದನು. ಒಬ್ಬ ಮಹಿಳೆ ಆತನ ಬಳಿಗೆ ಬಂದಳು. ಅವಳ ಹೃದಯವು ದುಃಖದಿಂದ ತುಂಬಿತ್ತು. ಅವಳು ನಮಸ್ಕರಿಸಿ ನಿಧಾನವಾಗಿ ಕೇಳಿದಳು, ಗುರುವೇ, ನಾನು ಸತ್ತ ನಂತರ ಸಂತೋಷವಿದೆಯೇ? ನಾನು ನನ್ನ ಪ್ರಿಯವರನ್ನು ಮತ್ತೆ ಭೇಟಿಯಾಗುವೆನೆ? ಬುದ್ಧನು ಸ್ಥಿತಪ್ರಜ್ಞೆಯ ಕಣ್ಣುಗಳಿಂದ ಅವಳನ್ನು ನೋಡಿದರು ಮತ್ತು ಹೇಳಿದರು, ನೀವು ಎಲ್ಲಿಗೆ ಹೋಗುವೆನು ಎಂದು ಕೇಳುತ್ತೀರಿ, ಆದರೆ ಮೊದಲು ನೋಡಿ, ನೀವು ಈಗ ಎಲ್ಲಿದ್ದೀರಿ? ಪ್ರತಿಯೊಂದು ಉಸಿರು ಹುಟ್ಟುತ್ತದೆ ಮತ್ತು ಸಾಯುತ್ತದೆ. ಪ್ರತಿಯೊಂದು ಚಿಂತನೆಯೂ ಉದಯಿಸಿ ಮಾಯವಾಗುತ್ತದೆ. ನೀವು ಪ್ರತಿ ಕ್ಷಣವೂ ಸಾಯುತ್ತೀರಿ, ಆದರೂ ಏನೋ ಉಳಿಯುತ್ತದೆ. ಅವಳು ಕೇಳಿದಳು, ಆಗ ಉಳಿಯುವವರು ಯಾರು? ಬುದ್ಧನು ನಗುತ್ತಾ ಹೇಳಿದರು, ಅದು ನೋಡುತ್ತಿರುವವನು. ಅವನು ಎಂದಿಗೂ ಹುಟ್ಟಲಿಲ್ಲ, ಎಂದಿಗೂ ಸಾಯುವುದಿಲ್ಲ. ಅವಳು ನಿಧಾನವಾಗಿ ಅತ್ತಳು. ಆ ದುಃಖವು ಮೌನದಲ್ಲಿ ಕರಗಿತು. ಮತ್ತು ಆ ಮೌನದಲ್ಲೇ ಅವಳು ಕಂಡಳು, ಮರಣವೆಂಬುದು ಇಲ್ಲ, ಇದೆ ಎನ್ನುವುದು ಮಾತ್ರ ಜಾಗೃತಿ.